ಈಗ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಅಂದರೆ ಟೆನ್ಷನ್. ಸಿಲೆಬಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಎಕ್ಸಾಮ್ ಹತ್ತಿರ ಬಂದೇ ಬಿಟ್ಟಿದೆ. ಏನು ಮಾಡುವುದು ದಾರಿನೇ ಕಾಣ್ತಾ ಇಲ್ಲ. ಯಾವ ಉಪಾಯ ಇದೆ? ಉಳಿದಿರುವ ಈ ಕಡಿಮೆ ಟೈಮಲ್ಲಿ ಸ್ಟಡಿ ಮಾಡದೆ ಉಳಿದಿರುವ ಎಲ್ಲ ಸಿಲೆಬಸ್ ಅನ್ನ ಹೇಗಪ್ಪ ಕವರ್ ಮಾಡೋದು ಅಂತ ಪೇಚಾಡ್ತಾ ಇರ್ತಾರೆ. ಟಾಪರ್ ಸ್ಟೂಡೆಂಟ್ಸ್ ಎಲ್ಲ ಈಗಾಗಲೇ ಸಿಲೆಬಸ್ ಎಲ್ಲ ಮುಗಿಸಿ ರಿವಿಷನ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾ ಇನ್ನೂ ಸಿಲೆಬಸ್ ಅನ್ನ ಕಂಪ್ಲೀಟೇ ಮಾಡಿಲ್ಲ, ಅದಕ್ಕೆ ಯಾವುದಾದ್ರೂ ಉಪಾಯ ಇದೆಯಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ವಿಡಿಯೋದಲ್ಲಿ ಉಳಿದಿರುವ ಕಡಿಮೆ ಟೈಮ್ ಅಲ್ಲಿ ನೀವು ಕವರ್ ಮಾಡದೆ ಉಳಿದುಕೊಂಡಿರುವ ಸಿಲೆಬಸ್ ಅನ್ನ ಹೇಗೆ ಕಂಪ್ಲೀಟ್ ಮಾಡಿ 95+ ಮಾರ್ಕ್ಸ್ ಅನ್ನ ಹೇಗೆ ಪಡೆದುಕೊಳ್ಳುವುದು ಎಂಬುದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ರಾಮ ಎನ್ನುವ ವ್ಯಕ್ತಿ ಸುಮಾರು ದೂರವನ್ನ ನಡೆಯಬೇಕಾಗಿದೆ. ಸಿಕ್ಕಾಪಟ್ಟೆ ಭಾರವಾದ ವಸ್ತುಗಳನ್ನು ಹೊತ್ತು ನಡೆಯಬೇಕು. ಅದು ಆದಷ್ಟು ಬೇಗ ತನ್ನ ಮನೆ ಮುಟ್ಟಬೇಕಾಗಿದೆ. ಯಾಕಂದ್ರೆ ದೊಡ್ಡ ಮಳೆ ಬಂದೇ ಬಿಟ್ಟಿತು ಎನ್ನುವಂತಿದೆ. ಮಳೆ ಬರುವುದರೊಳಗಾಗಿ ಮನೆಯನ್ನ ತಲುಪಬೇಕು, ಇಲ್ಲವೆಂದರೆ ಘಾತವಾಗುತ್ತದೆ. ಜೋರಾಗಿ ಹೋಗಿ ಆ ಮನೆ ಸೇರಿಕೊಳ್ಳುವುದು ಸಾಧ್ಯವಾಗದ ಮಾತು. ಇದನ್ನರಿತ ರಾಮ ಒಂದು ಉಪಾಯವನ್ನ ಮಾಡಿದ. ಅದೇನೆಂದರೆ ಅವಶ್ಯಕವಾಗಿ ಬೇಕಾದ ವಸ್ತುಗಳನ್ನ ಆಯ್ದುಕೊಂಡ. ಉಳಿದ ವಸ್ತುಗಳನ್ನ ಅಲ್ಲೇ ಬಿಟ್ಟು ಆಯ್ದುಕೊಂಡ ವಸ್ತುಗಳನ್ನ ತೆಗೆದುಕೊಂಡು ಮನೆ ಸೇರಿದ. ರಾಮ ಬೇಗನೆ ಇರುವ ಸಮಯದಲ್ಲಿ ಮನೆ ಸೇರಲು ಕಾರಣ ಕಡಿಮೆ ವಸ್ತುಗಳನ್ನ ಹೊತ್ತುಕೊಂಡು ಹೋಗಿದ್ದು. ಭಾರ ಕಡಿಮೆ ಆದ್ದರಿಂದ ಬೇಗನೆ ಮನೆ ಸೇರಿದ. ಈಗ ನೀವು ಮಾಡಬೇಕಾದದ್ದು ಇದೇ ಉಪಾಯ. ನಿಮ್ಮ ಎಕ್ಸಾಮ್ ಸನಿಹದಲ್ಲೇ ಬಂದಿವೆ, ಬಹಳ ಸಮಯ ಇಲ್ಲ. ಇರುವ ಈ ಕಡಿಮೆ ಸಮಯದಲ್ಲಿ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ಪಡೆಯಬೇಕು ಅಂತಂದ್ರೆ ಓದುವ ಭಾರವನ್ನ ಕಡಿಮೆ ಮಾಡಿಕೊಳ್ಳಬೇಕು ಅಂತಂದ್ರೆ ಅತಿ ಇಂಪಾರ್ಟೆಂಟ್ ಆದ ವಿಷಯಗಳನ್ನು ಮಾತ್ರ ಓದಬೇಕು. 80-20 ರೂಲ್ ಅನ್ನ ಪ್ರಕಾರ 20% ಸಿಲೆಬಸ್ ಓದಿ 80% ಮಾರ್ಕ್ಸ್ ಅನ್ನ ಪಡೆಯುವ ಹಾಗೆ ಓದಬೇಕು. ಸುಮ್ಮನೆ ಎಲ್ಲಾ ವಿಷಯಗಳನ್ನ ಓದಿ ಎಕ್ಸಾಮ್ ಬರಿತೀನಿ ಅನ್ನುವಂತ ಕಾಲ ಇದಲ್ಲ. ಸಮಯವು ಕಡಿಮೆ ಇದೆ. ಅದೇ ಸಮಯದಲ್ಲಿ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಓದಿ ಎಕ್ಸಾಮ್ಗೆ ರೆಡಿ ಆಗಬೇಕು. ಅದಕ್ಕಾಗಿ ನಾ ಮೊದಲು ಹೇಳಿದಂತೆ 10 ವರ್ಷಗಳ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಂಡು ಅದರಲ್ಲಿ ಪದೇ ಪದೇ ಕೇಳಿದ ಕ್ವಶನ್ ಗಳ ಆನ್ಸರ್ ಗಳ ಬಗ್ಗೆ ಫೋಕಸ್ ಮಾಡಿ. ಕ್ಲಾಸ್ ನಲ್ಲಿ ಹೇಳುವಾಗ ಇಂಪಾರ್ಟೆಂಟ್ ಅಂತ ಹೇಳಿದ ವಿಷಯದ ಬಗ್ಗೆ ಫೋಕಸ್ ಮಾಡಿ. ಈ ರೀತಿ ಸ್ಟಡಿ ಮಾಡಿದರೆ ಕಡಿಮೆ ಟೈಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಈಸಿಯಾಗಿ ತೆಗೆಯಬಹುದು. ಯಾವುದೇ ಒಂದು ಕೆಲಸಕ್ಕೆ ಡೆಡ್ ಲೈನ್ ಅಂತ ಇರಬೇಕು. ಆ ಡೆಡ್ ಲೈನ್ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಜ್ಞಾನ ಕೊಟ್ಟು ಹೆಚ್ಚಿನ ಮುಂದುವರಿಕೆಯಿಂದ ಕೆಲಸ ಮಾಡುತ್ತೀರಿ. ಈ ಟೈಮ್ಗೆ ಶುರುವಾಗಿ ಈ ಟೈಮ್ಗೆ ಮುಗಿಯುತ್ತದೆ ಎನ್ನುವ ಕಾನ್ಸೆಪ್ಟ್ ನಮಗೆ ಮೊದಲೇ ಗೊತ್ತಿದ್ದರೆ ಆ ಕೆಲಸವನ್ನ ಅತಿ ಕರಾರುವಕ್ಕಾಗಿ ಮಾಡುತ್ತೀವಿ. ಅದೇ ರೀತಿ ನಮ್ಮ ಸ್ಟಡಿಗೂ ಕೂಡ ಒಂದು ಡೆಡ್ ಲೈನ್ ಅಂತ ಇರಬೇಕು. ನಾವು ಡೆಡ್ ಲೈನ್ ಹಾಕಿಕೊಂಡರೆ ಹೆಚ್ಚಿನ ಕಾನ್ಸಂಟ್ರೇಟ್ ಕೊಟ್ಟು ಸಮಯ ವೇಸ್ಟ್ ಆಗದಂತೆ ಸ್ಟಡಿ ಮಾಡ್ತೀವಿ. ನಾವೇನು ಸ್ಟಡಿ ಮಾಡಬೇಕು ಅಂತ ಒಂದು ಬುಕ್ ಅನ್ನ ಮುಂದೆ ಇಟ್ಟುಕೊಂಡು ಕುಳಿತುಕೊಡುತ್ತೇವೆ. ಆದರೆ ಅದನ್ನ ಯಾವಾಗ ಮುಗಿಸಬೇಕು ಅಂತ ಒಂದು ಟೈಮ್ ಅನ್ನ ಸೆಟ್ ಮಾಡಿಕೊಂಡಿರುವುದಿಲ್ಲ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಿ ಓದೋದಕ್ಕೆ ಆಗುವುದಿಲ್ಲ. ಟೈಮ್ ಅನ್ನ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತೀವಿ. ಆದ್ರೆ ಈಗ ಟೈಮ್ ವೇಸ್ಟ್ ಮಾಡಲು ನಮ್ಮ ಹತ್ತಿರ ಟೈಮೇ ಇಲ್ಲ. ಇರುವಂತ ಕಡಿಮೆ ಸಮಯವನ್ನ ಸ್ವಲ್ಪನೂ ವೇಸ್ಟ್ ಆಗದಂತೆ ನಾವು ಸ್ಟಡಿ ಮಾಡಬೇಕು. ಅಂದ್ರೆ ಯಾವುದೇ ವಿಷಯವನ್ನ ಓದಲಿಕ್ಕೆ ಕುಳಿತಾಗ ಅದಕ್ಕೊಂದು ಡೆಡ್ ಲೈನ್ ಹಾಕಿಕೊಳ್ಳುವುದು ಒಳ್ಳೆಯದು. ನಾನು ಅವಿನಾಶ್ ಕೇಳಿದೆ, ನೀ ಎಷ್ಟೊಂದು ಸ್ಟಡಿ ಮಾಡಿದ್ದೀಯಾ, ಬರುವ ಎಕ್ಸಾಮ್ ಬಗ್ಗೆ ನೀನು ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀಯಾ ಅಂತ. ಆದ್ರೆ ಅವಿನಾಶ್ ಮೊದಲಿನಿಂದಲೂ ದಿನಕ್ಕೆ 8-10 ಗಂಟೆಯೆಲ್ಲ ಓದ್ತಾ ಇದ್ದೀನಿ. ಎಷ್ಟೊಂದು ಓದಿದರೂ ನನಗೆ ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೆಗೆಯುತ್ತೇನೆ ಎನ್ನುವ ಭರವಸೆ ಇಲ್ಲ. ಇನ್ನು ನೀನು ಈಗ ಓದುತ್ತಿದ್ದೇನೆ ಎನ್ನುತ್ತಿದ್ದೀಯಾ, ನಿನಗೆ ಮಾರ್ಕ್ಸ್ ಬರುವುದು ಅಷ್ಟಕ್ಕಷ್ಟೇ ಬಿಡು ಎಂದು ಬಿಟ್ಟ ಅಂತ ನನಗೆ ಫ್ರೆಂಡ್ ಹೇಳ್ತಾ ಇದ್ದ. ನೀವು ಕೂಡ ಅಂತ ಕೆಲಸವನ್ನ ಯಾವತ್ತೂ ಮಾಡಬೇಡಿ. ನೆಗೆಟಿವ್ ಆಗಿ ಮಾತಾಡುವ ಜನರಿಂದ ಯಾವತ್ತೂ ಸಲಹೆಗಳನ್ನ ಕೇಳಬೇಡಿ. ಅವರು ಯಾವತ್ತಿಗೂ ನಿಮಗೆ ನೆಗೆಟಿವ್ ಸಲಹೆಗಳನ್ನ ಕೊಡ್ತಾರೆ. ನಿಮಗೆ ಆಗುವಂತಿದ್ದರೂ ಆಗುವುದಿಲ್ಲ, ಸುಮ್ಮನೆ ಶ್ರಮ ಪಡುತ್ತಿದ್ದೀಯಾ ಅಂತ ಹಿಂದಕ್ಕೆ ಎಳೆಯಲು ಪ್ರಯತ್ನ ಮಾಡ್ತಾರೆ. ಅಂತವರ ಮುಂದೆ ಕಿವಿ ಇದ್ದು ಕಿವುಡನಾಗಿ ಬಿಡು, ಕೇಳಿಯೂ ಕೇಳದಂತೆ ಇದ್ದು ಬಿಡು. ಅಂತವರ ಮಾತನ್ನ ಕೇಳಿ ಉದ್ಧಾರ ಆದವರು ಯಾರೂ ಇಲ್ಲ. ಅಂತವರಲ್ಲಿ ಏನು ಕೇಳುವುದಕ್ಕೆ ಹೋಗಬೇಡಿ. ಅವರಾಗಿ ಹೇಳಲು ಬಂದರೆ ಅಲ್ಲಿಂದ ಜಾಗ ಖಾಲಿ ಮಾಡಿ. ಅವರ ಮಾತಿಗೆ ನೀವೇನಾದರೂ ಕಿವಿ ಕೊಟ್ಟಿರೋ ನಿಮ್ಮ ಕತೆ ಮುಗಿದಂತೆ. ಆದ್ದರಿಂದ ನೆಗೆಟಿವ್ ಮಾತಾಡುವ ಜನರ ಮುಂದೆ ಬಹಳ ಹುಷಾರಾಗಿರಿ.
ನಾ ಈಗ ಹೇಳಿದ ಟಿಪ್ಸ್ಗಳನ್ನ ಮತ್ತು ಸಲಹೆಗಳನ್ನ ಕೇಳಿದ್ದೀರಿ. ಇವೆಲ್ಲವುಗಳನ್ನ ನಿಮ್ಮ ಸ್ಟಡೀಸಲ್ಲಿ ಅಪ್ಲೈ ಮಾಡಿಕೊಂಡರೂ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಿ ಆ ಪ್ರಯೋಜನ ಇಲ್ಲ. ಮೊದಲು ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ನಾ ಸರಿಯಾಗಿ ಓದ್ತೀನಿ, ಎಲ್ಲವನ್ನ ಅರ್ಥ ಮಾಡಿಕೊಳ್ತೀನಿ, ನೆನಪಲ್ಲಿ ಇಟ್ಕೊಂಡು ಎಕ್ಸಾಮ್ ಸೂಪರ್ ಆಗಿ ಬರೀತೀನಿ, ನಾ ಅಂದುಕೊಂಡ ಹಾಗೆ ಒಳ್ಳೆ ಮಾರ್ಕ್ಸ್ ತಂದೆ ತರ್ತೀನಿ ಅಂತ ನಿಮಗೆ ನಂಬಿಕೆ ಇರಬೇಕು ಮತ್ತು ಭರವಸೆ ಇರಬೇಕು. ಯಾರನ್ನು ನಂಬದೇ ಇದ್ದರೂ ಮೊದಲು ನಿಮ್ಮನ್ನ ನೀವು ನಂಬಿಕೆ ಇಡಬೇಕು. ಮೊದಲು ನಿಮ್ಮನ್ನ